ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಯಾವ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 365 ಸೆಕ್ಷನ್ 365 ಇದು 7 ವರ್ಷ ಶಿಕ್ಷೆ ದಂಡದ ಬಗ್ಗೆ ಹೇಳುತ್ತೆ. ಬಟ್ ಇದು ಜಾಮೀನು ಸಹಿತ ಸೆಕ್ಷನ್, ಇದು ಬೇಲೆಬಲ್ ಸೆಕ್ಷನ್. ಆದ್ರೆ ಎಚ್.ಡಿ. ರೇವಣ್ಣ ಅವರ ಪ್ರಕರಣ ಏನಿದೆ KR ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರೋದು ಇಲ್ಲಿ 364A ಈ ಸೆಕ್ಷನ್ ನ ಹಾಕಿದ್ದಾರೆ. ಬಟ್ ಇಲ್ಲಿ ಯಾವ ದೂರಿನಲ್ಲಿ ಎಲ್ಲೂ ಕೂಡ ರೇವಣ್ಣ ಅವರ ವಿರುದ್ಧ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ. ಬೇರೆ ಆರೋಪಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಸೆಕ್ಷನ್ ನ ಹಾಕಿದ್ದಾರೆ. ಈಗ 29ನೇ ತಾರೀಕು ಕಿಡ್ನಾಪ್ ಮಾಡಿದಂತಹ ಆರೋಪವನ್ನ ಆ ದೂರಿನಲ್ಲಿ ಮಾಡಿದ್ದಾರೆ. ಆದ್ರೆ ಕಂಪ್ಲೇಂಟ್ ದಾಖಲಾಗಿರುವುದು 2ನೇ ತಾರೀಕು ಈ ರೀತಿ FIR ನ ದಾಖಲು ಮಾಡಿದ್ದಾರೆ. 4:45ಕ್ಕೆ ಈ FIR ನ ದಾಖಲಿಸಿ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಇವತ್ತು ಸಂಜೆ 5:30ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನನ್ನ ಕಕ್ಷಿದಾರರಾದಂತಹ ಎಚ್.ಡಿ. ರೇವಣ್ಣ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ದಯವಿಟ್ಟು ನಮ್ಮ ಕಕ್ಷಿದಾರನಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಮೂರ್ತಿ ಡಿ ನಾಯಕ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. SIT ಆಕ್ಷೇಪಣೆಯ ಬಗ್ಗೆ ಸದ್ಯ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ ಮೂರ್ತಿ ಡಿ ನಾಯಕ್. ಆಕ್ಷೇಪಣೆಯ ಅಂಶಗಳ ಬಗ್ಗೆ ಈಗ ಉಲ್ಲೇಖ ಮಾಡ್ತಿದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಏನು ಎಚ್.ಡಿ. ರೇವಣ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಸದ್ಯ SIT. ಹಾಗಾಗಿ ಆ SIT ಏನು ಆಕ್ಷೇಪಣೆಯನ್ನ ಸಲ್ಲಿಸಿದೆ ಅದನ್ನ ಓದುವಂತಹ ಕೆಲಸವನ್ನ ಸದ್ಯ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಿದ್ದಾರೆ. ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡ್ತಾ ಇರೋದು KR ನಗರ ಸ್ಟೇಷನ್ ನಲ್ಲಿ ಏನ್ ಕಂಪ್ಲೇಂಟ್ ದಾಖಲಾಗಿದೆಯೋ ಆ ಕಂಪ್ಲೇಂಟ್, ಆ FIR ನಲ್ಲಿ ಹಾಕಿರುವಂತಹ ಸೆಕ್ಷನ್ಗಳ ಬಗ್ಗೆ ಅವರು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ಸೆಕ್ಷನ್ ಹಾಕಿರೋದೇ ಸರಿಯಲ್ಲ ಅನ್ನುವಂಥದ್ದು ಅವರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರ. 364A ಯಾವ ಸಂದರ್ಭದಲ್ಲಿ 364A ಅನ್ನ ಹಾಕಲಾಗತ್ತೆ ಅಂತಂದ್ರೆ, ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಪ್ರಮುಖವಾಗಿ ಕಿರುಕುಳದ ಬಗ್ಗೆ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ, ಅಥವಾ ಹಲ್ಲೆಯ ಬಗ್ಗೆ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಬೇಡಿಕೆ ಬಗ್ಗೆ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ ಆಗ ಆ ನಾನ್ ಬೇಲೆಬಲ್ ಸೆಕ್ಷನ್ 364A ಇದನ್ನ ಹಾಕಲಾಗುತ್ತೆ. ಬಟ್ ಈ ಪ್ರಕರಣದಲ್ಲಿ ಹಾಕಿರುವಂತಹ FIR ನಲ್ಲಿ ಈ ಯಾವ ವಿಚಾರಗಳು ಕೂಡ ಎಚ್.ಡಿ. ರೇವಣ್ಣ ಅವರ ವಿರುದ್ಧವಾಗಿ ಉಲ್ಲೇಖ ಆಗಿಲ್ಲ. ಎಚ್.ಡಿ. ರೇವಣ್ಣ ಅವ್ರ ಬಗ್ಗೆ ಉಲ್ಲೇಖ ಆಗಿಲ್ಲ. ಹಲ್ಲೆ ಮಾಡಿದ್ದಾರೆ ಅನ್ನೋದಾಗ್ಲಿ, ಅಥವಾ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದಾಗ್ಲಿ, ಅಥವಾ ಯಾವುದಾದ್ರೂ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದಾಗ್ಲಿ, ಇದ್ಯಾವ ಅಂಶಗಳು ಕೂಡ ಆ FIR ನಲ್ಲಿ ಉಲ್ಲೇಖನೇ ಆಗಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ 364A ಸೆಕ್ಷನ್ ನ ಯಾಕೆ ಹಾಕಿದ್ರು? 365 ಸೆಕ್ಷನ್ ಇತ್ತು, ಅದು ಕೂಡ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್. 363 ಸೆಕ್ಷನ್ ಇತ್ತು, ಅದು ಕೂಡ ಕಿಡ್ನಾಪಿಂಗ್ಗೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್. ಅದೆರಡೂ ಕೂಡ ಬೇಲೆಬಲ್ ಸೆಕ್ಷನ್. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ 364A ಈ ಸೆಕ್ಷನ್ ನ ಹಾಕಲಾಗಿದೆ. ಬಟ್ ಕಂಪ್ಲೇಂಟ್ ನಲ್ಲಿ ಎಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರ ವಿರುದ್ಧವಾಗಿ ಅಂಶಗಳಿಲ್ಲ. ಬೇರೆ ಆರೋಪಿ ಅಂದ್ರೆ ಯಾರು? ಈಗಾಗಲೇ ಅರೆಸ್ಟ್ ಆಗಿರುವಂತಹ ಸತೀಶ್ ಬಾಬು ಅವರನ್ನ ಉಲ್ಲೇಖ ಮಾಡಿ ಬೇರೆ ಆರೋಪಿ ಹೇಳಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸೆಕ್ಷನ್ ನ ಹಾಕಲಾಗಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್. ಜೊತೆಗೆ 29ನೇ ತಾರೀಕು ಏಪ್ರಿಲ್ 29ನೇ ತಾರೀಕು ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿ ಆ ಕಂಪ್ಲೇಂಟ್ ನಲ್ಲಿ ಸಂತ್ರಸ್ತೆಯ ಪುತ್ರ ಆರೋಪವನ್ನ ಮಾಡ್ತಾರೆ. ಬಟ್ FIR ದಾಖಲಾಗಿದ್ದು ಯಾವತ್ತು? ಮೇ 2ನೇ ತಾರೀಕು FIR ದಾಖಲಾಗುತ್ತೆ. ಮೇ 2ನೇ ತಾರೀಕು ದಾಖಲಾಗಿರುವಂತಹ FIR ನಲ್ಲಿ ಈ ಸೆಕ್ಷನ್ಗಳನ್ನ ಉದ್ದೇಶಪೂರ್ವಕವಾಗಿ ರಾತ್ರಿ ಆಡ್ ಆನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಇವತ್ತು ಸಂಜೆ 5:30ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ನೀಡಿದ್ದಾರೆ. 4:45ಕ್ಕೆ ಈ FIR ನ ದಾಖಲಿಸಿ ನೋಟಿಸ್ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ನನ್ನ ಕಕ್ಷಿದಾರನಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸದ್ಯ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಜೊತೆಗೆ SIT ಆಕ್ಷೇಪಣೆ ಬಗ್ಗೆ ವಾದವನ್ನ ಮುಂದಿಡ್ತಿದ್ದಾರೆ ಮೂರ್ತಿ ಡಿ ನಾಯಕ್. ಆಕ್ಷೇಪಣೆಯ ಅಂಶಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಯಾವ ರೀತಿ ಆಕ್ಷೇಪಣೆಯನ್ನ ಮಾಡಿದೆ ಹಾಗಾದ್ರೆ SIT? ಆರೋಪಿ ಪ್ರಭಾವಿ ಯಾವುದೇ ಹಂತಕ್ಕೆ ಹೋಗಿ ತಿರುಚಬಹುದು ಅಂತ ಬರೆಯಲಾಗಿದೆ SITಯ ಆಕ್ಷೇಪಣೆಯಲ್ಲಿ. ಲೀಗಲ್ ಸಿಸ್ಟಮ್ನೇ ಅವರು ತಿರುಚಬಹುದು ಅಂತ ಹೇಳಿ SIT ಅವರು
ತಾವು ಕೋರ್ಟ್ಗೆ ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮತ್ತೊಬ್ಬ ಆರೋಪಿ ಅನೇಕ ಮಹಿಳೆಯರಿಗೆ ಕಿರುಕುಳವನ್ನ ನೀಡಿದ್ದಾನೆ. ಇವರು ರೇವಣ್ಣ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೋ ಅವರ ಪುತ್ರನ ಬಗ್ಗೆನೋ ಅನ್ನುವಂತಹ ಪ್ರಶ್ನೆಯನ್ನ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ SIT ಏನ್ ಆಕ್ಷೇಪಣೆಯನ್ನ ಸಲ್ಲಿಸಿದ್ಯೋ ಮೊದಲಿಗೆ ಅದನ್ನ ಓದಿ ಹೇಳ್ತಾರೆ ಮೂರ್ತಿ ಡಿ ನಾಯಕ್. SIT ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರಗಳನ್ನ ಉಲ್ಲೇಖ ಮಾಡಿರುತ್ತೆ. ಒಂದು, HD ರೇವಣ್ಣ ಅವರು ಬಹಳ ಪ್ರಭಾವಿ, ಯಾವುದೇ ಹಂತಕ್ಕೆ ಹೋಗಿ ಅವರು ತಿರುಚಬಹುದು ಅಂತ ಉಲ್ಲೇಖ ಮಾಡಿರುತ್ತೆ. ಎರಡನೇದು, ಲೀಗಲ್ ಸಿಸ್ಟಮ್ನೇ ಅವರು ತಿರುಚಬಹುದು ಅಂತ ಹೇಳಿ SIT ಉಲ್ಲೇಖ ಮಾಡಿರುತ್ತೆ. ಮೂರನೇದಾಗಿ, ಮತ್ತೊಬ್ಬ ಆರೋಪಿ ಅನೇಕ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತಾನು ಉಲ್ಲೇಖ ಮಾಡಿರುತ್ತೆ. ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿನೇ ಸದ್ಯ ಮೂರ್ತಿ ಡಿ ನಾಯಕ್ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ಇವರು ರೇವಣ್ಣ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದಾರೋ ಅಥವಾ ಅವರ ಪುತ್ರನ ಬಗ್ಗೆನೋ ಅಂತ ಹೇಳಿ ರೇವಣ್ಣ ಪರ ವಕೀಲರು SIT ಆಕ್ಷೇಪಣೆಗೆ ತಮ್ಮ ಪ್ರತಿವಾದವನ್ನ ಸಲ್ಲಿಸಿದ್ದಾರೆ. ಇವರು ಆಕ್ಷೇಪಣೆ ರೇವಣ್ಣ ಬಗ್ಗೆ ಸಲ್ಲಿಸಬೇಕಾಗಿತ್ತು SIT ಅವರು ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಆದ್ರೆ ಈ ಆಕ್ಷೇಪಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಈ ಪ್ರಕರಣಕ್ಕೂ ಇದಕ್ಕೂ ಲಿಂಕ್ ಇದೆ ಅಂತ ಹೇಳಿ SIT ಅವರು ಹೇಳ್ತಿದ್ದಾರೆ. ಇಲ್ಲಿ ಅದು ಹೇಗ್ ಅಪ್ಲೈ ಆಗತ್ತೆ, ಇದು HD ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಮತ್ತೊಂದು ಆದೇಶದ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸದ್ಯ ಮೂರ್ತಿ ಡಿ ನಾಯಕ್ ಅವರು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆಗ್ಲೇ ಯಾವ ಕಾರಣಕ್ಕಾಗಿ HD ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬೇಕು, ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KR ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಏನ್ FIR ದಾಖಲಾಗಿದೆಯೋ ಅದನ್ನ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮಂಡಿಸಿದ್ರು ಮೂರ್ತಿ ಡಿ ನಾಯಕ್ ಅವರು. ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು, ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಏನ್ ಸಲ್ಲಿಸಿದ್ದಾರೆ ರೇವಣ್ಣ ಅವರು, ಅದಕ್ಕೆ ಆಕ್ಷೇಪಣೆಯನ್ನ SIT ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಮುಂದಿಟ್ಟುಕೊಂಡು ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ಬಹಳ ಪ್ರಮುಖವಾಗಿ 3 ವಿಚಾರಗಳನ್ನ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ SIT ಉಲ್ಲೇಖ ಮಾಡಿರುವುದು. ಒಂದು, ಮಾಜಿ ಸಚಿವರಾಗಿರುವಂತಹ HD ರೇವಣ್ಣ ಬಹಳ ಪ್ರಭಾವಿ ಇದ್ದಾರೆ, ಯಾವುದೇ ಹಂತಕ್ಕೆ ಹೋಗಿ ಅವರು ತಿರುಚಬಹುದು ಅಥವಾ ಯಾರು ಸಂತ್ರಸ್ತರಿದ್ದಾರೋ ಅವರ ಮೇಲೆ ಪ್ರಭಾವ ಬೀರಬಹುದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಈ ರೀತಿಯಾಗಿ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರೆ, ಮತ್ತೊಂದು, ಲೀಗಲ್ ಸಿಸ್ಟಮ್ನೇ ಅವರು ತಿರುಚಬಹುದು. ಅಂದ್ರೆ ಏನು ಆಡಳಿತ ವರ್ಗ ಇದೆ ಅಥವಾ ಏನು ವ್ಯವಸ್ಥೆ ಇದೆ, ಆಡಳಿತ ವ್ಯವಸ್ಥೆ, ಅದನ್ನೇ ಅದರ ಮೇಲೆಯೇ ಅವರು ಪ್ರಭಾವವನ್ನ ಬೀರಬಹುದು ಅಂತ ಹೇಳಿ SIT HD ರೇವಣ್ಣ ಅವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ. ಇದರ ಜೊತೆಗೆ ಇನ್ನೂ ಒಂದು ಅಂಶವನ್ನ ಉಲ್ಲೇಖ ಮಾಡಿದೆ SIT. ಮತ್ತೊಬ್ಬ ಆರೋಪಿ ಅನೇಕ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದನ್ನೇ ಈ ಆಕ್ಷೇಪಣೆಗೆ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇರೋದು HD ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಇವರು ರೇವಣ್ಣನ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದಾರೋ ಅಥವಾ ಅವರ ಪುತ್ರನ ಬಗ್ಗೆ ಸಲ್ಲಿಕೆ ಮಾಡಿದಾರೋ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು, HD ರೇವಣ್ಣ ಪರ ವಕೀಲರು. ಇವರು HD ರೇವಣ್ಣ ಅವರ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿತ್ತು. SITನವರು ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ HD ರೇವಣ್ಣ ಅವರ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಆ ಆಕ್ಷೇಪಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಆ ಪ್ರಕರಣ ಅಂದ್ರೆ ಆ ಅಶ್ಲೀಲ ವಿಡಿಯೋಗಳು ಜೊತೆಗೆ ಅತ್ಯಾಚಾರದ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಲಿಂಕ್ ಇದೆ ಅನ್ನುವಂಥ ವಿಚಾರವನ್ನ SIT ತನ್ನ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದೆ. ಇಲ್ಲಿ ಅದು ಯಾವ ರೀತಿ ಅಪ್ಲೈ ಆಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ HD ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಅವರು. ಜೊತೆಗೆ ಸುಪ್ರೀಂ ಕೋರ್ಟ್ನ ಮತ್ತೊಂದು ಆದೇಶದ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಳಭಾಗದಲ್ಲಿ HD ರೇವಣ್ಣ ಅವರ ಅರ್ಜಿ ವಿಚಾರಣೆ ಏನ್ ನಡೀತಾ ಇದೆ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಏನ್ ನಡೀತಾ ಇದೆ, ಅದರ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ಇವತ್ತು ಜಾಮೀನು ಸಿಗದೇ ಇದ್ರೆ, ನಿರೀಕ್ಷಣಾ ಜಾಮೀನು ಸಿಗದೇ ಇದ್ರೆ ಮುಂದೇನಾಗಬಹುದು, ಜೈಲಾಗ್ಬಿಡುತ್ತಾ ಅಥವಾ ಬೇಲ್ ಸಿಕ್ಕಿಬಿಡುತ್ತಾ HD ರೇವಣ್ಣ ಅವರಿಗೆ? ಈ ರೀತಿಯಾದಂತಹ ಬಹಳ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿವೆ. ಬಹಳ ಕ್ರೂಷಿಯಲ್ ಮೂಮೆಂಟ್ ಇದು. ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರಿದ್ದಾರೆ.
ನಿರೀಕ್ಷಣಾ ಜಾಮೀನು ಸಿಕ್ಕರೆ ಸಾಕು ಅನ್ನುವಂತಹ ಸಿಚುವೇಶನ್ ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿದ್ದಾರೆ. ಯಾಕಂದ್ರೆ ನಾನ್ ಬೇಲೇಬಲ್ ಸೆಕ್ಷನ್ ಕೆಆರ್ ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಬಂಧನ ಭೀತಿಯನ್ನ ಎದುರಿಸುತ್ತಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಆ ಕಾರಣಕ್ಕಾಗಿಯೇ ನಿರೀಕ್ಷಣಾ ಜಾಮೀನನ್ನ ಅವರು ಸಲ್ಲಿಕೆ ಮಾಡಿರೋದು. ಆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನಿನ್ನೆ ವಿಚಾರಣೆಯಾದಾಗ ಅಲ್ಲಿ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇರಲಿಲ್ಲ. ಆದ್ರೆ ರಾತ್ರೋರಾತ್ರಿ ನಾನ್ ಬೇಲೇಬಲ್ ಸೆಕ್ಷನ್ ಆಡ್ ಮಾಡಿದ್ದಾರೆ. ಅಂದ್ರೆ 364A ಜಾಮೀನು ರಹಿತ ಸೆಕ್ಷನ್ ಅದು. ಆ ಸೆಕ್ಷನ್ ನ ರಾತ್ರೋರಾತ್ರಿ ಆಡ್ ಮಾಡಲಾಗಿದೆ ಅನ್ನುವಂತಹ ವಾದವನ್ನ ಎಚ್ ಡಿ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಮೂರ್ತಿ ಡಿ ನಾಯಕ್ ಅವರು ಸದ್ಯ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ದಾರೆ. ಜೊತೆಗೆ 41A ಈ ಒಂದು ಸಿಆರ್ಪಿಸಿ 41A ಅಡಿಯಲ್ಲಿ ನೋಟಿಸ್ ನ ಕೂಡ ನೀಡಲಾಗಿದೆ. ಇವತ್ತು ಸಂಜೆ 5:30 ಒಳಗೆ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋದಾಗಿ ನೋಟಿಸ್ ನ ಕೊಡಲಾಗಿದೆ. ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಹಾಗೆಯೇ ಸದ್ಯ SIT ಏನ್ ಆಕ್ಷೇಪಣೆಯನ್ನ ಸಲ್ಲಿಸಿದೆ. ಎಚ್ ಡಿ ರೇವಣ್ಣ ಅವರ ಈ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ, ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸದ್ಯ ಎಚ್ ಡಿ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಮಾಡ್ತಿದ್ದಾರೆ. ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ SIT ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ ಮೆನ್ಷನ್ ಮಾಡಿಬಿಟ್ಟಿದೆ. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ಇದು ಎಚ್ ಡಿ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಮಾಡ್ತಾ ಇರುವಂತಹ ಪ್ರಶ್ನೆ. ರೇವಣ್ಣ ಅವರ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿತ್ತು. ಆಕ್ಷೇಪಣೆಯನ್ನ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಲ್ಲಿಸುವಂತಹ ಸಂದರ್ಭದಲ್ಲಿ SIT ಅವರು. ಬಟ್ ಇಲ್ಲಿ ಮತ್ತೋರ್ವ ಆರೋಪಿ ಅನೇಕ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಹೇಳಿ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೂ ರೇವಣ್ಣ ಅವ್ರಿಗೂ ಏನ್ ಸಂಬಂಧ? ಇಲ್ಲಿ ರೇವಣ್ಣ ಅವರ ಬಗ್ಗೆ ಆಕ್ಷೇಪಣೆ ಸಲ್ಲಿಸಬೇಕಾಗಿತ್ತು. ಆದ್ರೆ SIT ಅವರು ಇಲ್ಲಿ ಪ್ರಜ್ವಲ್ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇದೆ ಅನ್ನುವಂತಹ ಮಾತನ್ನ ಸದ್ಯ SIT ಅವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಆಕ್ಷೇಪಣೆಯಲ್ಲಿ. ಅದು ಇಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮೂರ್ತಿ ಡಿ ನಾಯಕ್ ಅವರದ್ದು, ಅಂದ್ರೆ ರೇವಣ್ಣ ಪರ ವಕೀಲರದ್ದು. ಸುಪ್ರೀಂ ಕೋರ್ಟ್ನ ಮತ್ತೊಂದು ಆದೇಶದ ಬಗ್ಗೆಯೂ ಅವರು ಉಲ್ಲೇಖ ಮಾಡ್ತಾರೆ. ಪೊಲೀಸರು ಸರ್ಕಾರದ ಏಜೆಂಟ್ಗಳಲ್ಲ, ಅದನ್ನ ಬಳಸಿ ಆರೋಪಿಗೆ ಕಿರುಕುಳ, ಟಾರ್ಚರ್ ಮಾಡುವಂತಿಲ್ಲ. ಈ ಅಂಶಗಳ ಆಧಾರದ ಮೇಲೆ ಆಗ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡಿತ್ತು ಅಂತ ಹೇಳಿ ಪ್ರಕರಣವೊಂದರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು, ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದಂತಹ ವಿಚಾರ, ಅದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸದ್ಯ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮಾಡ್ತಿದ್ದಾರೆ. ಈ ಹಿಂದಿನ ಒಂದು ಪ್ರಕರಣದಲ್ಲಿ ಏನಾಗಿತ್ತು, ಈ ರೀತಿ ಸೆಕ್ಷನ್ಗಳನ್ನ ಹಾಕಿದಂತಹ ಸಂದರ್ಭದಲ್ಲಿ, ಈ ರೀತಿಯಾದಂತಹ ಪ್ರಕರಣದಲ್ಲಿ ಕೋರ್ಟ್ ಏನ್ ಹೇಳಿತ್ತು, ಅದನ್ನ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮಾಡ್ತಾ ಇರೋದು. ಪೊಲೀಸರು ಸರ್ಕಾರದ ಏಜೆಂಟ್ಗಳಲ್ಲ, ಅದನ್ನ ಬಳಸಿ ಕಿರುಕುಳ, ಆರೋಪಿಗೆ ಕಿರುಕುಳ ಹಾಗೆ ಟಾರ್ಚರ್ ಮಾಡುವಂತಿಲ್ಲ. ಈ ಅಂಶಗಳ ಆಧಾರದ ಮೇಲೆ ಆಗ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿತ್ತು. ಹಾಗಾಗಿ ಈಗಲೂ ನನ್ನ ಕಕ್ಷಿದಾರರಿಗೆ ಈ ರೀತಿ ಸರ್ಕಾರದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನ ಬಳಸಿ ಅವರನ್ನ ಸಿಕ್ಕಿಸಿ ಹಾಕುವಂತ ಅಥವಾ ಅವರಿಗೆ ಹಿಂಸೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನೋದು ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲರು ಮೂರ್ತಿ ಡಿ ನಾಯಕ್ ಅವರು ಮಾಡ್ತಾ ಇರುವಂತಹ ವಾದ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾದಂತಹ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಆಗ ಕೋರ್ಟ್ ಏನನ್ನ ಹೇಳಿತ್ತು, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ತೀರ್ಪನ್ನ ಏನ್ ಕೊಟ್ಟಿತ್ತು, ಆ ತೀರ್ಪನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸದ್ಯ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಿದ್ದಾರೆ. ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರಿಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಚ್ ಡಿ ರೇವಣ್ಣ ಅವರಿಗೆ ಅಂದ್ರೆ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಪರೋಕ್ಷವಾಗಿ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಸದ್ಯ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮಾಡ್ತಾ ಇರೋದು. ಪೊಲೀಸರು ಸರ್ಕಾರದ ಏಜೆಂಟ್ಗಳಲ್ಲ, ಅದನ್ನ ಬಳಸಿ ಆರೋಪಿಗೆ ಕಿರುಕುಳ, ಟಾರ್ಚರ್ ಮಾಡುವಂತಿಲ್ಲ. ಈ ಅಂಶಗಳ ಆಧಾರದ ಮೇಲೆ ಆಗ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ನೀಡಿತ್ತು, ಸುಪ್ರೀಂ ಕೋರ್ಟ್ ನೀಡಿತ್ತು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು, ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ ಜಾಮೀನು ಅರ್ಜಿಯ ವಿಚಾರಣೆ. ಎಚ್ ಡಿ ರೇವಣ್ಣ ಅವರು ಮಾಜಿ ಸಚಿವರು ಬಂಧನ ಭೀತಿಯನ್ನ ಎದುರಿಸುತ್ತಿದ್ದಾರೆ. ನಾನ್ ಬೇಲೇಬಲ್ ಸೆಕ್ಷನ್
ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಾಕಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗಬಹುದು ಅನ್ನುವಂಥ ಆತಂಕವನ್ನ ಕಳವಳವನ್ನ ಎದುರಿಸುತ್ತಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡಿದ್ದು, ಆ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಎಸ್ಐಟಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ, ಆರೋಪಿ ಪ್ರಭಾವಿ ಇದ್ದಾರೆ, ಹಾಗಾಗಿ ಅವರು ತಿರುಚಬಹುದು, ಯಾವುದೇ ಹಂತಕ್ಕೂ ಅವರು ಹೋಗಬಹುದು, ಪ್ರಭಾವವನ್ನ ಬೀರಬಹುದು. ಈ ವಿಚಾರವನ್ನ ಉಲ್ಲೇಖ ಮಾಡಿದೆ ಎಸ್ಐಟಿ ಆಕ್ಷೇಪಣೆಯ ಸಂದರ್ಭದಲ್ಲಿ. ಜೊತೆಗೆ ಲೀಗಲ್ ಸಿಸ್ಟಮ್ನೇ ಅವರು ತಿರುಚಬಹುದು ಅನ್ನುವಂಥ ಗಂಭೀರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದೆ. ಜೊತೆಗೆ ಮತ್ತೋರ್ವ ಆರೋಪಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದೆ ಎಸ್ಐಟಿ. ಅದಕ್ಕೆ ಆಕ್ಷೇಪಣೆಯನ್ನ ಮಾಡ್ತಾ ಇರುವಂತಹ, ಅದನ್ನ ವಿರೋಧಿಸ್ತಾ ಇರುವಂತಹ ಎಚ್ ಡಿ ರೇವಣ್ಣ ಅವರ ಪರ ವಕೀಲ ಮೂರ್ತಿ ಡಿ ನಾಯಕ್ ತಮ್ಮ ವಾದವನ್ನ ಸದ್ಯ ಮಂಡನೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.